ನೋಡಿ, ಇದು ಏಷ್ಯಾದ ಅತಿ ದೊಡ್ಡವಾಗಿರತಕ್ಕಂತಹ ಟೊಮೆಟೊ ಮಾರುಕಟ್ಟೆ. ಈ ಮಾರುಕಟ್ಟೆ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತಕ್ಕಂಥದ್ದು ಒಂದು ಹೆಮ್ಮೆ. ಆದ್ರೆ ಇದೀಗ ಈ ಮಾರುಕಟ್ಟೆಯಿಂದ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಗೆ ರಫ್ತು ಮಾಡತಕ್ಕಂತಹ ಈ ಮಾರುಕಟ್ಟೆ ಇದೀಗ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈ ಒಂದು ಟೊಮೆಟೊ ಮಾರುಕಟ್ಟೆ ಇದೀಗ ಖಾಲಿ ಹೊಡಿತಾ ಇದೆ. ಸದ್ಯಕ್ಕೆ ಆ ಮಾರ್ಕೆಟ್ನ ಪರಿಸ್ಥಿತಿ ಹೇಗಿದೆ ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು. ಏನಂತಂದ್ರೆ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಟೊಮೆಟೊ ಮಾರ್ಕೆಟ್ ಇವತ್ತು ಖಾಲಿ ಆಗಿರುವಂತದ್ದು. ನಾನಿವತ್ತು ಅಲ್ಲೇ ಜನ ದೃಶ್ಯ ನೋಡಿದ್ರೆ ಇದು ಎಪಿಎಂಸಿ ಮಾರುಕಟ್ಟೆ ಇವತ್ತು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತದ್ದು. ಆದ್ರೆ ಇವತ್ತು ಏನು ಕೃಷಿ ಉತ್ಪನ್ನಗಳ ಜೊತೆಗೆ ಏನು ಕೃಷಿ ಪರಿಕರಗಳು ಸಹ ಏನು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ಸಂಪೂರ್ಣವಾಗಿ ಇದರ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು ನೋಡಬಹುದು. ಪ್ರತಿನಿತ್ಯ ಏನು ಜನಜಾಗುಳಿಯಿಂದ ಕೂಡಿದ್ದಂತಹ ಎಪಿಎಂಸಿ ಮಾರುಕಟ್ಟೆ ಇವತ್ತು ಖಾಲಿ ಆಗಿರುವಂತದ್ದು. ಅದ್ರ ಜೊತೆಗೆ ನೋಡಬಹುದು ಟೊಮೆಟೊ ಸಹ ಏನು ಬರ್ತಾ ಇಲ್ಲ. ಪ್ರಮುಖವಾಗಿ ಏನಿವತ್ತು ಸೀಸನ್ ಇಲ್ಲದಿದ್ರು ಸಹ ಒಂದಷ್ಟು ವ್ಯಾಪಾರ ಸಹ ದಿನನಿತ್ಯ ನಡೀತಾ ಇತ್ತು. ಆದರೆ ಇವತ್ತು ಸಂಪೂರ್ಣವಾಗಿ ಎಪಿಎಂಸಿ ಖಾಲಿ ಆಗಿರುವಂತದ್ದು. ಇನ್ನ ಇದರ ಎಫೆಕ್ಟ್ ಏನಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮ ಸಹ ಇವತ್ತು ಏನು ಸಂಕಷ್ಟಕ್ಕೀಡಾದ ಕಾರಣ ಇವತ್ತು ಏನು ಹೋಟೆಲ್ಗೆ ಹೋಗ್ತದಂತಹ ಟೊಮೆಟೊ ಸಹ ಸರಿಯಾಗಿ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಹಾಕಿದಂತಹ ಬಂಡವಾಳ ಸಹ ಬರ್ತಾ ಇಲ್ಲ. ಮತ್ತೆ ಮಂಚಿಂಗ್ ಪೇಪರ್ ಆಗ್ಬೋದು ಮತ್ತೆ ತರ ಪರಿಕರಗಳು ಇವತ್ತು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ರೈತ ಟೊಮೆಟೊನು ಬೆಳೆಯಲು ಮುಂದಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಬರ್ತಾ ಇಲ್ಲ. ನೋಡೋದಾದ್ರೆ ಸಂಪೂರ್ಣವಾಗಿ ಖಾಲಿ ಆಗಿರೋದಂತ ಅಂದ್ರೆ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಟೊಮೆಟೊ ಸಪ್ಲೈ ಆಗ್ತಾ ಇತ್ತು. ನೋಡಬಹುದು ಎಲ್ಲಾ ವಾಹನಗಳು ಸಹ ಯಥಾಸ್ಥಿತಿ ಅಂದ್ರೆ ನಿಂತಿರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತಹ ಯುದ್ಧದ ಎಫೆಕ್ಟ್ ಒಂದ್ ಕಡೆ ಆದ್ರೆ ಮತ್ತೆ ಸಿಲಿಂಡರ್ಗಳ ಅಭಾವದಿಂದ ಏನು ಹೋಟೆಲ್ ಉದ್ಯಮ ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ರೈತರು ಸಹ ಏನು ಮಾರುಕಟ್ಟೆಗೆ ತಾವು ಬೆಳೆದಿರುವಂತಹ ಬೆಳೆ ತೆಗೆದುಕೊಂಡು ಬರೋದಕ್ಕೂ ಸಹ ಹಿಂದೇಟಾಗ್ತಿರುತ್ತದೆ. ಅಂದ್ರೆ ಏನು ಹಾಕಿರುವಂತಹ ಬಂಡವಾಳ ಸಿಗ್ತಾ ಇಲ್ಲ. ಮತ್ತೆ ಕೂಲಿ ಕಾರ್ಮಿಕರಿಗೆ ಸುಮಾರು 500ರಿಂದ 600 ರೂಪಾಯಿ ಕೊಟ್ಟು ಇಲ್ಲಿಗೆ ತಗೊಂಡ್ಬರೋದಕ್ಕೂ ಸಹ ಆಗದ ಕಾರಣ ಇವತ್ತು ಟೊಮೆಟೊ ಇಲ್ಲದೆ ಎಪಿಎಂಸಿ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಎಪಿಎಂಸಿ ಮಾರುಕಟ್ಟೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದರೆ ಇವತ್ತು ಯುದ್ಧದ ಎಫೆಕ್ಟ್ ಇವತ್ತು ಸಂಪೂರ್ಣವಾಗಿ ರೈತರ ಮೇಲೆ ಬಿದ್ದಿದೆ. ಇದರ ಪರಿಣಾಮ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು ಮತ್ತೆ ರೈತರು ಒಂದು ರೀತಿಯ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಕ್ಯಾಮ್ರಾ ಜೀವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನೋಡಿ, ಇದು ಏಷ್ಯಾದ ಅತಿ ದೊಡ್ಡವಾಗಿರತಕ್ಕಂತಹ ಟೊಮೆಟೊ ಮಾರುಕಟ್ಟೆ. ಈ ಮಾರುಕಟ್ಟೆ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತಕ್ಕಂಥದ್ದು ಒಂದು ಹೆಮ್ಮೆ. ಆದ್ರೆ ಇದೀಗ ಈ ಮಾರುಕಟ್ಟೆಯಿಂದ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಗೆ ರಫ್ತು ಮಾಡತಕ್ಕಂತಹ ಈ ಮಾರುಕಟ್ಟೆ ಇದೀಗ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈ ಒಂದು ಟೊಮೆಟೊ ಮಾರುಕಟ್ಟೆ ಇದೀಗ ಖಾಲಿ ಹೊಡಿತಾ ಇದೆ. ಸದ್ಯಕ್ಕೆ ಆ ಮಾರ್ಕೆಟ್ನ ಪರಿಸ್ಥಿತಿ ಹೇಗಿದೆ ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು. ಏನಂತಂದ್ರೆ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಟೊಮೆಟೊ ಮಾರ್ಕೆಟ್ ಇವತ್ತು ಖಾಲಿ ಆಗಿರುವಂತದ್ದು. ನಾನಿವತ್ತು ಅಲ್ಲೇ ಜನ ದೃಶ್ಯ ನೋಡಿದ್ರೆ ಇದು ಎಪಿಎಂಸಿ ಮಾರುಕಟ್ಟೆ ಇವತ್ತು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತದ್ದು. ಆದ್ರೆ ಇವತ್ತು ಏನು ಕೃಷಿ ಉತ್ಪನ್ನಗಳ ಜೊತೆಗೆ ಏನು ಕೃಷಿ ಪರಿಕರಗಳು ಸಹ ಏನು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ಸಂಪೂರ್ಣವಾಗಿ ಇದರ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು. ನೋಡಬಹುದು ಪ್ರತಿನಿತ್ಯ ಏನು ಜನಜಾಗುಳಿಯಿಂದ ಕೂಡಿದ್ದಂತಹ ಎಪಿಎಂಸಿ ಮಾರುಕಟ್ಟೆ ಇವತ್ತು ಖಾಲಿ ಆಗಿರುವಂತದ್ದು. ಅದ್ರ ಜೊತೆಗೆ ನೋಡಬಹುದು ಟೊಮೆಟೊ ಸಹ ಏನು ಬರ್ತಾ ಇಲ್ಲ. ಪ್ರಮುಖವಾಗಿ ಏನಿವತ್ತು ಸೀಸನ್ ಇಲ್ಲದಿದ್ರು ಸಹ ಒಂದಷ್ಟು ವ್ಯಾಪಾರ ಸಹ ದಿನನಿತ್ಯ ನಡೀತಾ ಇತ್ತು. ಆದರೆ ಇವತ್ತು ಸಂಪೂರ್ಣವಾಗಿ ಎಪಿಎಂಸಿ ಖಾಲಿ ಆಗಿರುವಂತದ್ದು. ಇನ್ನ ಇದರ ಎಫೆಕ್ಟ್ ಏನಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮ ಸಹ ಇವತ್ತು ಏನು ಸಂಕಷ್ಟಕ್ಕೀಡಾದ ಕಾರಣ ಇವತ್ತು ಏನು ಹೋಟೆಲ್ಗೆ ಹೋಗ್ತದಂತಹ ಟೊಮೆಟೊ ಸಹ ಸರಿಯಾಗಿ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಹಾಕಿದಂತಹ ಬಂಡವಾಳ ಸಹ ಬರ್ತಾ ಇಲ್ಲ. ಮತ್ತೆ ಮಂಚಿಂಗ್ ಪೇಪರ್ ಆಗ್ಬೋದು ಮತ್ತೆ ತರ ಪರಿಕರಗಳು ಇವತ್ತು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ರೈತ ಟೊಮೆಟೊನು ಬೆಳೆಯಲು ಮುಂದಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಬರ್ತಾ ಇಲ್ಲ. ನೋಡೋದಾದ್ರೆ ಸಂಪೂರ್ಣವಾಗಿ ಖಾಲಿ ಆಗಿರೋದಂತ ಅಂದ್ರೆ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಟೊಮೆಟೊ ಸಪ್ಲೈ ಆಗ್ತಾ ಇತ್ತು. ನೋಡಬಹುದು ಎಲ್ಲಾ ವಾಹನಗಳು ಸಹ ಯಥಾಸ್ಥಿತಿ ಅಂದ್ರೆ ನಿಂತಿರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತಹ ಯುದ್ಧದ ಎಫೆಕ್ಟ್ ಒಂದ್ ಕಡೆ ಆದ್ರೆ ಮತ್ತೆ ಸಿಲಿಂಡರ್ಗಳ ಅಭಾವದಿಂದ ಏನು ಹೋಟೆಲ್ ಉದ್ಯಮ ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ
ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ರೈತರು ಸಹ ಏನು ಮಾರುಕಟ್ಟೆಗೆ ತಾವು ಬೆಳೆದಿರುವಂತಹ ಬೆಳೆ ತೆಗೆದುಕೊಂಡು ಬರೋದಕ್ಕೂ ಸಹ ಹಿಂದೇಟಾಗ್ತಾ ಇರ್ತದೆ. ಅಂದ್ರೆ ಏನು ಹಾಕಿರುವಂತಹ ಬಂಡವಾಳ ಸಿಗ್ತಾ ಇಲ್ಲ. ಮತ್ತೆ ಕೂಲಿ ಕಾರ್ಮಿಕರಿಗೆ ಸುಮಾರು 500ರಿಂದ 600 ರೂಪಾಯಿ ಕೊಟ್ಟು ಇಲ್ಲಿಗೆ ತಗೊಂಡ್ಬರೋದಕ್ಕೂ ಸಹ ಆಗದ ಕಾರಣ ಇವತ್ತು ಟೊಮೊಟೊ ಇಲ್ಲದೆ ಎಪಿಎಂಸಿ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಎಪಿಎಂಸಿ ಮಾರುಕಟ್ಟೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದರೆ ಇವತ್ತು ಆ ಯುದ್ಧದ ಎಫೆಕ್ಟ್ ಇವತ್ತು ಸಂಪೂರ್ಣವಾಗಿ ರೈತರ ಮೇಲೆ ಬಿದ್ದಿದೆ. ಇದರ ಪರಿಣಾಮ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು ಮತ್ತೆ ರೈತರು ಒಂದು ರೀತಿಯ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಕ್ಯಾಮ್ರಾ ಜೀವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನೋಡಿ, ಇದು ಏಷ್ಯಾದ ಅತಿ ದೊಡ್ಡವಾಗಿರತಕ್ಕಂತಹ ಟೊಮೆಟೊ ಮಾರುಕಟ್ಟೆ. ಈ ಮಾರುಕಟ್ಟೆ ನಮ್ಮ ಕರ್ನಾಟಕದಲ್ಲಿದೆ ಅಂತಕ್ಕಂಥದ್ದು ಒಂದು ಹೆಮ್ಮೆ. ಆದ್ರೆ ಇದೀಗ ಈ ಮಾರುಕಟ್ಟೆಯಿಂದ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಗೆ ರಫ್ತು ಮಾಡತಕ್ಕಂತಹ ಈ ಮಾರುಕಟ್ಟೆ ಇದೀಗ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈ ಒಂದು ಟೊಮೆಟೊ ಮಾರುಕಟ್ಟೆ ಇದೀಗ ಖಾಲಿ ಹೊಡಿತಾ ಇದೆ. ಸದ್ಯಕ್ಕೆ ಆ ಮಾರ್ಕೆಟ್ನ ಪರಿಸ್ಥಿತಿ ಹೇಗಿದೆ ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು. ಏನಂದ್ರೆ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಟೊಮೆಟೊ ಮಾರ್ಕೆಟ್ ಇವತ್ತು ಖಾಲಿ ಆಗಿರುವಂತದ್ದು. ನಾನಿವತ್ತು ಅಲ್ಲೇ ಜನ ದೃಶ್ಯ ನೋಡಿದ್ರೆ ಇದು ಎಪಿಎಂಸಿ ಮಾರುಕಟ್ಟೆ ಇವತ್ತು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತದ್ದು. ಆದ್ರೆ ಇವತ್ತು ಏನು ಕೃಷಿ ಉತ್ಪನ್ನಗಳ ಜೊತೆಗೆ ಏನು ಕೃಷಿ ಪರಿಕರಗಳು ಸಹ ಏನು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ಸಂಪೂರ್ಣವಾಗಿ ಇದರ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು ನೋಡಬಹುದು. ಪ್ರತಿನಿತ್ಯ ಏನು ಜನಜಾಗುಳಿಯಿಂದ ಕೂಡಿದ್ದಂತಹ ಎಪಿಎಂಸಿ ಮಾರುಕಟ್ಟೆ ಇವತ್ತು ಖಾಲಿ ಆಗಿರುವಂತದ್ದು. ಅದ್ರ ಜೊತೆಗೆ ನೋಡಬಹುದು ಟೊಮೆಟೊ ಸಹ ಏನು ಬರ್ತಾ ಇಲ್ಲ. ಪ್ರಮುಖವಾಗಿ ಏನಿವತ್ತು ಸೀಸನ್ ಇಲ್ಲದಿದ್ರು ಸಹ ಒಂದಷ್ಟು ವ್ಯಾಪಾರ ಸಹ ದಿನನಿತ್ಯ ನಡೀತಾ ಇತ್ತು. ಆದರೆ ಇವತ್ತು ಸಂಪೂರ್ಣವಾಗಿ ಎಪಿಎಂಸಿ ಖಾಲಿ ಆಗಿರುವಂತದ್ದು. ಇನ್ನ ಇದರ ಎಫೆಕ್ಟ್ ಏನಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮ ಸಹ ಇವತ್ತು ಏನು ಸಂಕಷ್ಟಕ್ಕೀಡಾದ ಕಾರಣ ಇವತ್ತು ಏನು ಹೋಟೆಲ್ಗೆ ಹೋಗ್ತದಂತಹ ಟೊಮೆಟೊ ಸಹ ಸರಿಯಾಗಿ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಹಾಕಿದಂತಹ ಬಂಡವಾಳ ಸಹ ಬರ್ತಾ ಇಲ್ಲ. ಮತ್ತೆ ಮಂಚಿಂಗ್ ಪೇಪರ್ ಆಗ್ಬೋದು ಮತ್ತೆ ತರ ಪರಿಕರಗಳು ಇವತ್ತು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ರೈತ ಟೊಮೆಟೊನು ಬೆಳೆಯಲು ಮುಂದಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಬರ್ತಾ ಇಲ್ಲ. ನೋಡೋದಾದ್ರೆ ಸಂಪೂರ್ಣವಾಗಿ ಖಾಲಿ ಆಗಿರೋದಂತ ಅಂದ್ರೆ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಟೊಮೆಟೊ ಸಪ್ಲೈ ಆಗ್ತಾ ಇತ್ತು. ನೋಡಬಹುದು ಎಲ್ಲಾ ವಾಹನಗಳು ಸಹ ಯಥಾಸ್ಥಿತಿ ಅಂದ್ರೆ ನಿಂತಿರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತ ಯುದ್ಧದ ಎಫೆಕ್ಟ್ ಒಂದ್ ಕಡೆ ಆದ್ರೆ ಮತ್ತೆ ಸಿಲಿಂಡರ್ಗಳ ಅಭಾವದಿಂದ ಏನು ಹೋಟೆಲ್ ಉದ್ಯಮ ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ರೈತರು ಸಹ ಏನು ಮಾರುಕಟ್ಟೆಗೆ ತಾವು ಬೆಳೆದಿರುವಂತಹ ಬೆಳೆ ತೆಗೆದುಕೊಂಡು ಬರೋದಕ್ಕೂ ಸಹ ಹಿಂದೇಟಾಗ್ತಾ ಇರ್ತದೆ. ಅಂದ್ರೆ ಏನು ಹಾಕಿರುವಂತಹ ಬಂಡವಾಳ ಸಿಗ್ತಾ ಇಲ್ಲ. ಮತ್ತೆ ಕೂಲಿ ಕಾರ್ಮಿಕರಿಗೆ ಸುಮಾರು 500ರಿಂದ 600 ರೂಪಾಯಿ ಕೊಟ್ಟು ಇಲ್ಲಿಗೆ ತಗೊಂಡ್ಬರೋದಕ್ಕೂ ಸಹ ಆಗದ ಕಾರಣ ಇವತ್ತು ಟೊಮೆಟೊ ಇಲ್ಲದೆ ಎಪಿಎಂಸಿ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಎಪಿಎಂಸಿ ಮಾರುಕಟ್ಟೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದರೆ ಇವತ್ತು ಯುದ್ಧದ ಎಫೆಕ್ಟ್ ಇವತ್ತು ಸಂಪೂರ್ಣವಾಗಿ ರೈತರ ಮೇಲೆ ಬಿದ್ದಿದೆ. ಇದರ ಪರಿಣಾಮ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು ಮತ್ತೆ ರೈತರು ಒಂದು ರೀತಿಯ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಕ್ಯಾಮ್ರಾ ಜೀವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.